ಮಾನ್ಯ ಶಾಸಕರು ದಯವಿಟ್ಟು ಗಮನ ಇಡಬೇಕು. ನಮ್ಮ ಮತ್ತು ಅರುಣ್ ಪುತ್ತಿಲ್ ಅವರ ಸಣ್ಣ ಭಿನ್ನಾಭಿಪ್ರಾಯದ ಫಲವಾಗಿ ಅವರ ಅರುಣ್ ಕುಮಾರ್ ಪುತ್ತಿಲ ಪರಿವಾರದ ಆ ಭಿಕ್ಷೆಯಿಂದಾಗಿ ಅಥವಾ ಲಕ್ಕಿ ಡಿಪ್ಪಿನಿಂದ ಬಂದಂತಹ ಬಹುಮಾನದಾಗೆ ಇವತ್ತು ಪುತ್ತೂರಿನ ಶಾಸಕರು ಆಯ್ಕೆಯಾಗಿದ್ದಾರೆ ಹೊರತು ಜನರ ಓಟಿಂದಲ್ಲ. ನಮ್ಮ ಇಬ್ಬರ ಓಟನ್ನ ಟೋಟಲ್ ಮಾಡಿದ್ರೆ ಸುಮಾರು ಲಕ್ಷ ದಾಟ್ತದೆ. ನೀವು ಆಲೋಚನೆ ಮಾಡಿ ಹೇಗಿರ್ತದೆ ಅಂತ. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೇನೆ, ಪುತ್ತಿಲ ಮತ್ತು ಬಿಜೆಪಿಯ ಪರಿವಾರದ ನಡುವೆ ಸಣ್ಣ ಭಿನ್ನಾಭಿಪ್ರಾಯದ ಪರಿಣಾಮ ಪುತ್ತಿಲ ಪರಿವಾರ ಕೊಟ್ಟಂತ ಭಿಕ್ಷೆಯಿಂದ ಇವತ್ತು ಶಾಸಕ ಅಶೋಕ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಪುತ್ತೂರು ಶಾಸಕರು ಅರುಣ್ ಕುಮಾರ್ ಪುತ್ತಿಲ ಅವರ ಭಿಕ್ಷೆಯಿಂದ ಶಾಸಕರಾಗಿತ್ತು ಅಂತ ಹೇಳಿ ಬಿಜೆಪಿಯ ರಾಜೇಶ್ ಪಟೇಲ್ ಅವರು ಹೇಳಿದ್ದಾರೆ. ನೋಡಿ, ನಾವು ಅಂತವರೆಲ್ಲ ಮಾತಾಡಿದಕ್ಕೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಇದು ಜನರ ತೀರ್ಮಾನ. ಅದರಿಂದ ಇಂಥ ಲೋ ಲೆವೆಲ್ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವವರು ನಾವಲ್ಲ. ನಾವು ಏನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಯಾರೋ ಒಬ್ಬರು ಹೀಗೆ ಮಾತಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಜನ ಅದನ್ನು ತೀರ್ಮಾನ ಮಾಡ್ತಾರೆ ಹೊರತು ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗುತ್ತೇವೆ. ನೀವು ಸರ್ವಾಧಿಕಾರಿ ಅಂತ ವರ್ತಿಸ್ತಾ ಇದ್ದಾರೆ. ಸರ್ವಾಧಿಕಾರಿ ಅಂತ ನಾನು ಯಾವತ್ತೂ ನಾವು ವರ್ತಿಸುವುದಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅಭಿವೃದ್ಧಿಯನ್ನು ನೋಡಿ, ನಮ್ದು ಸರ್ವಾಧಿಕಾರ ಇರುವಂಥದ್ದು ಓನ್ಲಿ ಅಭಿವೃದ್ಧಿಯಲ್ಲಿ. ಅವರ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂಥದ್ದಿಲ್ಲ. ಇನ್ನಷ್ಟು ಅಭಿವೃದ್ಧಿ ಮಾಡ್ತೇನೆ. ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಿಕ್ಕೆ ಆಗದವರು ಈ ಥರ ಎಲ್ಲ ವಿಚಾರಗಳನ್ನು ಹೇಳಿ ದಾರಿ ತಪ್ಪಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಾವು ಯಾವತ್ತೂ ಕೂಡ ದಾರಿ ತಪ್ಪುವುದಿಲ್ಲ. ನಮ್ಮ ಹತ್ರ ಇರುವುದು ಒಂದೇ ಒಂದು ಮೋಟೋ, ದ್ಯಾಟ್ ಈಸ್ ಡೆವಲಪ್ಮೆಂಟ್ ಆಫ್ ಪುತ್ತೂರು ಆರ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ. ಮತ್ತು ಇವರ ಚಿಲ್ಲರೆ ಪ್ರಶ್ನೆಗಳಿಗೆ ಇವರು ಎಷ್ಟು ಹಾರಿದ್ರು ನಾವು ಅದಕ್ಕೆ ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡುವುದಿಲ್ಲ. ನಾವು ಶಾಸಕನಾಗಿ ಏನೆಲ್ಲ ಕೆಲಸ ಮಾಡಬೇಕಾ ಅಭಿವೃದ್ಧಿ ನಡೆಯಲ್ಲಿ ಆ ಕೆಲಸವನ್ನು ಮಾಡ್ತೇನೆ ಹೊರತು ಇವರಿಗೆ ಉತ್ತರ ಕೊಡ್ಕೊಂಡು ಹೋಗ್ಲಿಕ್ಕೆ ನಾವು ಹೋಗುವುದಿಲ್ಲ. ಇವ್ರು ಏನೇನು ಮಾಡ್ತಾರೆ ಅದಕ್ಕೆ ಅವರವರಿಗೆ ಉತ್ತರ ಸಿಗ್ತದೆ, ನಾವೇನು ಉತ್ತರ ಕೊಡಬೇಕಿಲ್ಲ. ಅದರಿಂದ ನಮ್ಮದು ಮೋಟ ಇರುವಂಥದ್ದು ಅಭಿವೃದ್ಧಿ ಮಾತ್ರ ಅಲ್ಲದೆ ಬೇರೆ ಯಾವುದಕ್ಕೂ ಉತ್ತರ ಕೊಡುವಂಥ ಪ್ರಶ್ನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.